ನನ್ನ ಮತ್ತು ಜಮೀರ್ ನಡುವೆ ರಾಜಕೀಯ ಸಂಬಂಧ ಇತ್ತು ಬಿಟ್ರೆ ಕರಿಯ ಕುಳ್ಳ ಈ ಸಂಬಂಧ ಇರಲಿಲ್ಲ. ಆದ್ರೆ ಇದನ್ನೆಲ್ಲ ಸಿಎಂ ಸಮರ್ಥಿಸಿಕೊಡ್ತಾರೆ, ಡಿಸಿಎಂ ಸಮರ್ಥಿಸಿಕೊಡ್ತಾರೆ ಅಂದ್ರೆ ಇದೊಂದು ನಾಗರಿಕ ಸರ್ಕಾರನ ಇದು. ನೋಡ್ರಿ, ನಾನು ಅದನ್ನೇ ನಿಮ್ಗೆ ಹೇಳ್ತಾ ಇದ್ದೀನಿ, ಇದು ಮೊದಲನೇ ಬಾರಿಯ ಹೇಳಿಕೆ ಅಲ್ಲ. ಇದು ಮೊದಲನೇ ಬಾರಿಯ ಹೇಳಿಕೆ ಅಲ್ಲ. ಇದು ಹಿಂದೆ ಕೂಡ 2 ಬಾರಿನೋ 3 ಬಾರಿನೋ ಈ ಹೇಳಿಕೆಗಳು ಬಂದಿತ್ತು. ಆ ಸಂದರ್ಭದಲ್ಲೇ ಈ ಕುಮಾರಸ್ವಾಮಿಯವರು ಇದನ್ನ ಪ್ರಶ್ನೆ ಮಾಡಬೇಕಾಗಿತ್ತು. ಪದೇ ಪದೇ ಒಂದು ಮಾತಾಡಿದ್ರು, ಈ ಕ್ಷಣಕ್ಕೂ ಕೂಡ ನಾನು ಒಕ್ಕಲಿಗ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗರು ಆದರೂ ಕೂಡ ಒಕ್ಕಲಿಗ ಸಮುದಾಯ ದೇವೇಗೌಡರನ್ನೇ ಒಕ್ಕಲಿಗ ನಾಯಕ ಅನ್ನುವಂತಹ ಭಾವನಾತ್ಮಕವಾಗಿದ್ದಾರೆ ಅನ್ನುವಂಥ ಅಂಶವನ್ನು ಪದೇ ಪದೇ ಪ್ರಸ್ತಾಪ ಮಾಡಿದ್ರು. ನೋಡ್ರಿ, ದೇವೇಗೌಡರು ಈ ದೇಶದ ಪ್ರಧಾನಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿದವರು. ಸಮಾಜದಲ್ಲಿ ದಕ್ಷಿಣ ಭಾರತದಲ್ಲಿ ಅತ್ಯಂತ ಎತ್ತರಕ್ಕೆ ಹೋದಂಥ ಏಕೈಕ ನಾಯಕ. ಸೊ ಹಾಗಾಗಿ ಸಮಾಜದವರು ಒಂದು ಗೌರವವನ್ನು ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಆ ವಿಚಾರವನ್ನು, ಆ ಹೇಳಿಕೆಯನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ನನಗೂ ಕೂಡ ಗೌರವ ಇದೆ, ಆದರೆ ಅವ್ರ ರಾಜಕಾರಣಕ್ಕೆ ನನ್ನ ಮೇಲೆ ನನಗೆ ಗೌರವ ಇಲ್ಲ. ಅವ್ರು ಮಾಡ್ತಕ್ಕಂಥ ರಾಜಕೀಯಕ್ಕೆ ನಾನು ಉತ್ತರ ಕೊಡಬೇಕಾಗ್ತದೆ. ವೈಯಕ್ತಿಕವಾಗಿ ಅವರ ಹಿರಿತನಕ್ಕೆ, ಅವರ ಹುದ್ದೆ ಎಲ್ಲ ಅಲಂಕರಿಸಿದಂಥ ಹುದ್ದೆಗೆ, ಅವರ ಹೋರಾಟಕ್ಕೆ, ಕೆಲವು ಹೋರಾಟಕ್ಕೆ ನನಗೆ ವೈಯಕ್ತಿಕವಾಗಿ ಗೌರವ ಇದೆ.